ಮೆಟ್ರೋ ಟಿಕೆಟ್ನಲ್ಲಿ ಹಿಗ್ಗಾಮುಗ್ಗ ದರ ಏರಿಕೆ ಈ ವಿಚಾರ ಬೆಂಗಳೂರಿಗರನ್ನ ಕೆರಳಿಸ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದರ ಜೊತೆಗೇನೆ ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೆಟ್ರೋ ದರ ಏರಿಕೆ, ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ. ಪ್ರತಿನಿತ್ಯ 80,000 ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ಪ್ರತಿನಿತ್ಯ 8.3 ಲಕ್ಷ ಜನ ಪ್ರಯಾಣವನ್ನು ನಡೆಸ್ತಾ ಇದ್ರು. ಆದರೆ ದರ ಏರಿಕೆಯ ಬಳಿಕ 7.77 ಲಕ್ಷ ಪ್ರಯಾಣಿಕರು ಓಡಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಪ್ರಯಾಣಿಕರ ಸಂಖ್ಯೆ ಪ್ರತಿದಿನಕ್ಕೆ 80,000ದಷ್ಟು ಕುಸಿತವಾಗಿದೆ. ಆದರೂ ಕೂಡ ಆದಾಯ ಏರಿಕೆಯಾಗಿದೆ ಎನ್ನುವುದು ಗಮನಿಸಬೇಕಾದಂತಹ ವಿಚಾರ. ಮೆಟ್ರೋ ಆದಾಯ 4 ಕೋಟಿಯಷ್ಟು ಏರಿಕೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಮೆಟ್ರೋ ಪ್ರಯಾಣಿಕರಲ್ಲಿ ಇಳಿಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ BMRCL ನಿರ್ಧಾರದ ವಿರುದ್ಧ, ಟಿಕೆಟ್ ದರವನ್ನು ಹೆಚ್ಚು ಮಾಡಿದ್ರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮೆಟ್ರೋ ಪ್ರಯಾಣಿಕರಿಂದ. ಅದರ ಜೊತೆಗೆ ಸಂಸತ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕ್ಯಾಂಪೇನ್ ಮಾಡಲಾಗ್ತಾ ಇತ್ತು. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಕಾರಣ ಎರ್ರಾಬಿರ್ರಿ ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಈ ಪ್ರಮಾಣದಲ್ಲಿ ಟಿಕೆಟ್ ದರವನ್ನು ಏರಿಕೆ ಮಾಡಿದರೆ ನಾವು ಹೇಗೆ ಓಡಾಟವನ್ನು ನಡೆಸಬೇಕು, ಹೇಗೆ ಬದುಕನ್ನು ನಡೆಸಬೇಕು ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇಳಿಮುಖ ಸ್ವಲ್ಪ ಆಗ್ಬೋದು. ಅವಾಗೇನು ಮಾಡ್ತಾರೆ, ನಮ್ಮ ಬಸ್ಸುಗಳು ಬರ್ತಾರೆ, ಇಲ್ಲಾಂದರೆ ಅವರೇ ಸ್ವಂತ ವಾಹನಗಳಲ್ಲಿ ಹೋಗ್ತಾರೆ. ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರ್ಸ್ಲಿಕ್ಕೆ ಇವಾಗ ನಮ್ಮ ಹೆಸರು ಅದೇ ನ್ಯಾಯ. ದಯವಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೋದಿ ಅವ್ರ ಪರವಾಗಿ ತಾವು ಕ್ಷಮೆಯನ್ನು ಕೇಳಿ. ಅವರು ಎಲಿಬಿಲ್ ನಾಲ್ಗೆ ತರ ದಿನಕ್ಕೊಂದು ಹೇಳಿಕೆಯನ್ನ ಕೊಡುವಂತ ದಯಮಾಡಿ ನಿಲ್ಲಿಸಬೇಕು. ಇವತ್ತು ಒಂದು ಬೆಲೆ ನಿಗದಿ ಮಾಡೋದಕ್ಕೆ ಒಂದು ಕಮಿಟಿ ಇದೆ. ಬೆಂಗಳೂರು ಮಹಾನಗರದಲ್ಲಿ ಮಾಡಕ್ ಮುಂಚೆ ಇಡೀ ಎಲ್ಲ ರಾಜ್ಯಗಳು ತಗೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಈ ತರ ನೀವು ಏನೋ ಕೊಡುವಂಥದ್ದು ಇದು ನಿಮಗೆ ಲಕ್ಷಣ ಅಲ್ಲ, ದಯಮಾಡಿ ನಾವು ಬಂದ್ ಮಾಡಿ ಅಂತ ಕೇಳ್ಕೊಂಡು ಕಾನೂನಲ್ಲಿ ಈ ರೆಕಮೆಂಡೇಶನ್ ಮಾಡಾದ್ಮೇಲೆ ಅದನ್ನು ತಕ್ಷಣದಲ್ಲಿ ಪಾಲಿಸಲೇಬೇಕು ಅಂತ ಆಕ್ಟ್ ಇದೆ. ಅದ್ರ ಪ್ರಕಾರ ನಾವು ಮಾಡ್ತಾ ಇದೀವಿ ಅಂತ. ಕೋರ್ಟ್ನಿಗೆ ಯಾರು ಹೋಗ್ತಾರೆ ಏನು ಅನ್ನೋದ್ರ ಬಗ್ಗೆ, ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ನಾವು ಇವತ್ತು ಕೂತು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಕೋರ್ಟ್ ಇನ್ವಾಲ್ವ್ ಆಗುತ್ತಾ, ಇಂಟರ್ಫಿಯರ್ ಆಗುತ್ತಾ ಇಲ್ವಾ ಅನ್ನೋದು. ರಾಜ್ಯ ಸರ್ಕಾರ ಇವತ್ತೇನೆ ಪತ್ರ ಬರೆದು ಈ ಪರಿಷ್ಕರಣೆಯನ್ನು ನೀವು ಮರುಪರಿಶೀಲಿಸಿ ಅಂತ ಹೇಳಿ ಪತ್ರ ಬರೀಬೇಕು. ಕೇಂದ್ರ ಸರ್ಕಾರ ಒಂದೇ ದಿವಸದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ಮೊದಲೇ ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇದ್ದಾರೆ. ಅತ್ತ ಪೆಟ್ರೋಲು ಡೀಸೆಲು ಕಾಸ್ಟ್ಲಿ, ಈತ ಮೆಟ್ರೋನು ಕಾಸ್ಟ್ಲಿ, ಆ ಕಡೆ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗಿದೆ. ಹೆಂಗೆ ಜೀವನ ನಡೆಸಬೇಕು ಅಂಥೇಳಿ ಈಗ ಅದೇ ಆಕ್ರೋಶವನ್ನೇ ಅವ್ರು ಹೊರ ಹಾಕ್ತಾ ಇದ್ದಾರೆ. ಬಟ್ ರಾಜಕೀಯ ನಾಯಕರುಗಳು ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ. ಬಟ್ BMRCL ಜನರ ಆಕ್ರೋಶಕ್ಕೇನಾದರೂ ಮಣಿಯುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಒಂದು ದಿನಕ್ಕೆ 80,000 ಪ್ರಯಾಣಿಕರು ಕಡಿಮೆ ಆಗಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಆ ಪ್ರಯಾಣಿಕರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಮೆಟ್ರೋವನ್ನೇ ನಂಬಿಕೊಂಡವರು ಟಿಕೆಟ್ ದರ ಏರಿಕೆ ಆಗಿರೋದಕ್ಕೆ ಬೇರೆ ಬೇರೆ ಬಸ್ಸುಗಳು, ಓನ್ ವೆಹಿಕಲ್ಗಳತ್ತ ಮುಖ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆದರೂ ಕೂಡ BMRCLಗೆ 4 ಕೋಟಿ ಲಾಭ ಆಗ್ತಾ ಇದೆಯಂತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಎರ್ರಾಬಿರ್ರಿಯಾಗಿ ಟಿಕೆಟ್ ದರವನ್ನು ಏರಿಕೆ ಮಾಡಿರೋದ್ರಿಂದ ಒಂದು ದಿನಕ್ಕೆ 80,000 ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. BMRCL ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಈ ಟಿಕೆಟ್ ದರ ಏರಿಕೆಯಲ್ಲಿ ಒಂದಿಷ್ಟು ಕಡಿಮೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಪ್ರಯಾಣಿಕರ ಸಂಖ್ಯೆ ದೊಡ್ಡದಾಗಬಹುದಾ ಅಂಥೇಳಿ. ಪ್ರೇಮ್, ಅದರಲ್ಲಿ ಅನುಮಾನ ಇಲ್ಲ. ಪ್ರಯಾಣಿಕರ ಸಂಖ್ಯೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳು ಇಲ್ಲ. ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರೇ ಸ್ವತಃವಾಗಿ BMRCL ವಿರುದ್ಧ ಅಸಮಾಧಾನವನ್ನು ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಅನಿವಾರ್ಯ ಕಾರಣಗಳಿಂದಾಗಿ ಈಗ ಸದ್ಯಕ್ಕೆ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡ್ರು ಅಂದರೆ ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ 80,000 ಏನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ, ಇನ್ನೂ ಈ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಪ್ರತಿದಿನವೂ ಕೂಡ 8ರಿಂದ 8.5 ಲಕ್ಷ ಪ್ರಯಾಣಿಕರು ಓಡಾಟ ಮಾಡ್ತಾ ಇದ್ರು. ಆದರೆ ಈಗ ಅದು 7ರಿಂದ 7.5 ಲಕ್ಷಕ್ಕೆ ಬರ್ತಾ ಇರುವಂಥದ್ದು. ಈ ರೀತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ.
45% ಅಂತೇಳಿ 75%, 100% ಪ್ರಯಾಣಿಕರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಮಧ್ಯಮ ವರ್ಗಕ್ಕೆ ಭಾರಿ ದೊಡ್ಡ ಹೊಡೆತ ಆಗಿದೆ. ವಿದ್ಯಾರ್ಥಿಗಳಿಗೆ, ಮಹಿಳಾ ಪ್ರಯಾಣಿಕರಿಗೂ ಕೂಡ ಇದು ಭಾರಿ ಹೊಡೆತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ವಿರೋಧಗಳು ವ್ಯಕ್ತವಾಗಿ ಕಡಿಮೆ ಮಾಡಬೇಕು ಅಂತೇಳಿ ಪ್ರಸ್ತಾಪಗಳು ಕೂಡ BMRCL ಮುಂದೆ ಇರುವಂಥದ್ದು. ಈ ಪ್ರಸ್ತಾಪವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಗಮನಕ್ಕೆ ತಂದು ಮೆಟ್ರೋ ದರವನ್ನು ಇಳಿಕೆ ಮಾಡದೇ ಹೋದರೆ ಪ್ರಯಾಣಿಕರ ಸಂಖ್ಯೆ ಕಂಪ್ಲೀಟಾಗಿ ಡೌನ್ ಆಗ್ತಾ ಹೋಗುತ್ತೆ ಮೆಟ್ರೋದಲ್ಲಿ. ಜೊತೆಗೆ ಪ್ರೈವೇಟ್ ವೆಹಿಕಲ್ಗಳನ್ನು ಬಳಸುವವರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ. ಪ್ರೈವೇಟ್ ವೆಹಿಕಲ್ ಬಳಸುವವರ ಸಂಖ್ಯೆ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಮಾಲಿನ್ಯ ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ಈ ರೀತಿಯಾದಂಥ ಎಲ್ಲ ಮುನ್ಸೂಚನೆಗಳು ಕೂಡ ಇರುವಂಥದ್ದು. ಈಗಾಗಲೇ ದರ ಏರಿಕೆಯಾಗಿ 4 ದಿನಗಳಾಗಿದೆ. ಪ್ರಯಾಣಿಕರು ವಿರೋಧ ಮಾಡ್ತಾ ಇರುವಂಥದ್ದು ಪ್ರೇಮ್.